ಧರ್ಮಸ್ಥಳ ಬುರುಡೆ ಕೇಸ್ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಬೆಂಗಳೂರು ದೆಹಲಿ ಲಿಂಕ್ ಬಳಿಕ ಇದೀಗ ಕೇರಳದ ಸಂಸದರೊಬ್ಬರನ್ನ ಗ್ಯಾಂಗ್ ಭೇಟಿಯಾಗಿತ್ತು ಅನ್ನೋ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಈ ನಡುವೆ ಕೇರಳ ಯೂಟ್ಯೂಬರ್ಗೆ ನೋಟಿಸ್ ಕೂಡ ಜಾರಿಯಾಗಿದ್ದು ಸೋಮವಾರ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಬುರುಡೆ ಕತೆ ಕಟ್ಟಿದವರ ವಿಚಾರಣೆ ತೀವ್ರಗೊಂಡಿದೆ. ದೆಹಲಿ ಬೆಂಗಳೂರು ಆಯಿತು, ಕೇರಳಕ್ಕೂ ಇದೆ ಬುರುಡೆ ಲಿಂಕ್. ಕಮ್ಯುನಿಸ್ಟ್ ಪಾರ್ಟಿಯ ಸಂಸದನ ಬಳಿ ಬುರುಡೆ ಕೊಂಡೊಯ್ದಿದ್ದ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಕೇಸ್ ಸಿಕ್ಕ ಕಡೆ ನುಗ್ತಾ ಇದೆ. ಬಗೆದಷ್ಟು ಬುರುಡೆ ಕೇಸ್ ಎಲ್ಲೆಲ್ಲಿ ಉರುಳಿದೆ ಅನ್ನೋದು ಬಯಲಾಗ್ತಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಸ್ಕೆಚ್ ಹಾಕೊಂಡು ಬುರುಡೆ ಸಮೇತ ದೆಹಲಿಗೆ ತೆರಳಿ ವಕೀಲರನ್ನ ಭೇಟಿಯಾಗಿದ್ದ ಗ್ಯಾಂಗ್ ನ ಬುರುಡೆ ಆಟ ಬಯಲಾಗಿತ್ತು. ಇದೀಗ ಇದೇ ಬುರುಡೆ ಕೇಸ್ಗೆ ಕೇರಳದ ಲಿಂಕ್ ಇರೋದು ಬಯಲಾಗಿದೆ. ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದ ಸಂತೋಷ್ ಕುಮಾರ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇದೇ ಬುರುಡೆ ಗ್ಯಾಂಗ್ ಕೇರಳ ಸಂಸದ ಸಂತೋಷ್ ಕುಮಾರ್ನ ಭೇಟಿಯಾಗಿ ಚರ್ಚೆ ನಡೆಸಿತ್ತು ಎನ್ನಲಾಗಿದೆ. ಆರೋಪಿ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಈ ಮೂವರು ಸಂಸದನ ಮುಂದೆ ಬುರುಡೆ ಇಟ್ಟು ಮಾತುಕತೆ ನಡೆಸಿದ್ರು ಎನ್ನಲಾಗಿದೆ. ಈ ವೇಳೆ ಧರ್ಮಸ್ಥಳ ಕೇಸ್ ಬಗ್ಗೆ ಅತೀವ ಆಸಕ್ತಿ ಹೊಂದಿರುವ ಕೇರಳ ಸಂಸದನನ್ನ ಭೇಟಿಯಾದ ದಿನವೇ ಸಂದರ್ಶನ ಮಾಡಿದ್ರು ಎನ್ನಲಾಗಿದೆ. ಸಂಸದನ ಈ ಸಂದರ್ಶನ ಜುಲೈ 17ರಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದೆ. ಧರ್ಮಸ್ಥಳದ ಬಗ್ಗೆ ಸಂಸದ ಸಂತೋಷ್ ಕುಮಾರ್ ಮಾತನಾಡಿದ್ದಾರೆ. ಇದೆಲ್ಲವೂ ಎಸ್ಐಟಿ ವಿಚಾರಣೆ ವೇಳೆ ಬಯಲಾಗಿದೆ. ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಸಂಕಷ್ಟ. ಮನಾಫ್ ಲಾರಿ ಡ್ರೈವರ್ ಕಮ್ ಯೂಟ್ಯೂಬರ್ ಮನಾಫ್ಗೂ ಸಂಕಷ್ಟ ಎದುರಾಗಿದೆ. ಹೆಣ್ಮಕ್ಕಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಹೂತಿದ್ದಾರೆಂದು ಪ್ರಚಾರ ಮಾಡಿದ್ದ ಮನಾಫ್ ಕಾಡಿನಿಂದ ಬುರುಡೆ ತಂದಿರುವ ವಿಡಿಯೋವನ್ನ ಕೋರ್ಟ್ಗೆ ಕೊಟ್ಟ ದಿನವೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಹೀಗಾಗಿ ಮನಾಫ್ಗೂ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ. ದಾಖಲೆ ಸಾಕ್ಷ್ಯ ನೀಡುವಂತೆ ಸೂಚನೆ ನೀಡಿದ್ದಾರೆ. ಸೋಮವಾರ ವಿಚಾರಣೆಗೆ ಬರೋದಾಗಿ ಮನಾಫ್ ಹೇಳಿದ್ದಾನೆ. ಎಸ್ಐಟಿ ಮುಂದೆ ಜಯಂತ್ ಮಟ್ಟಣ್ಣ ಬುರುಡೆಯಾಟ. ಹೀಗೆ ಬುರುಡೆ ರಹಸ್ಯ ಒಂದೊಂದಾಗಿ ಬಯಲಾಗ್ತಿದ್ದಂತೆ ಜಯಂತ್ ಮಟ್ಟಣ್ಣ ಬುರುಡೆ ಕೊಟ್ಟಿದ್ದು ನಾನಲ್ಲ ಅಂತ ಜಾರಿಕೊಳ್ತಿದ್ದಾರೆ. ನನಗೆ ಬುರುಡೆ ಕೊಟ್ಟಿದ್ದೆ ಮಟ್ಟಣ್ಣನವರಂತ ಜಯಂತ್ ಹೇಳಿದ್ರೆ, ತಲೆ ಬುರುಡೆ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಮಟ್ಟಣ್ಣನವರು ಹೇಳ್ತಿದ್ದಾರೆ. ಸದ್ಯ ನಿನ್ನೆ 4ರನ್ನ ವಿಚಾರಣೆಗೆ ಒಳಪಡಿಸಿದ್ದು ತಡರಾತ್ರಿವರೆಗೂ ಗ್ರಿಲ್ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ಅಭಿಷೇಕ್, ವಿಠಲ್ ಗೌಡರನ್ನ ವಿಚಾರಣೆ ಮಾಡಲಾಗಿದೆ. ಇವತ್ತು 2ನೇ ದಿನ ವಿಚಾರಣೆಗೆ ಗಿರೀಶ್ ಮಟ್ಟಣ್ಣನವರ್ ಹಾಜರಾಗಿದ್ದಾರೆ. ಇವತ್ತು ಕೂಡ ಎಲ್ಲರ ವಿಚಾರಣೆ ನಡೆಯಲಿದೆ. ಬುರುಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯ. ಬುರುಡೆ ಚಿನ್ನಯ್ಯನಿಗೆ ಬಿಸಿ ನೀರು ಕಾಯಿಸಿದ ಮೇಲೆಯೇ ಬುರುಡೆ ರಹಸ್ಯ ಬಯಲಾಗಿದೆ. ಕಳೆದ 15 ದಿನಗಳಿಂದ ನಿರಂತರ ವಿಚಾರಣೆ ನಡೆಸಲಾಗಿದ್ದು ಚಿನ್ನಯ್ಯನ ಕಸ್ಟಡಿಯೊಂದಿಗೆ ಅಂತ್ಯವಾಗಲಿದೆ. ಇವತ್ತು ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ. ಹೀಗಾಗಿ ಚಿನ್ನಯ್ಯಗೆ ನ್ಯಾಯಾಂಗ ಬಂಧನ ವಹಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಿಂದಲೂ ಮುಂದುವರೆದ ಧರ್ಮಸ್ಥಳ ಚಲೋ. ಎಸ್ಐಟಿ ತನಿಖೆ ಒಂದ್ ಕಡೆ ಚುರುಕುಗೊಂಡಿದ್ರೆ ಮತ್ತೊಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧರ್ಮಸ್ಥಳ ಚಲೋ ಪಾಲಿಟಿಕ್ಸ್ ಮುಂದುವರೆದಿದೆ. ಬಿಜೆಪಿ ಧರ್ಮಸ್ಥಳ ಚಲೋ ಬಳಿಕ ಮೈಸೂರಿನಿಂದ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ಯಾತ್ರೆ ನಡೆಸಿದ್ರು. ಇದೀಗ ಕುಣಿಗಲ್ ಶಾಸಕ ರಂಗನಾಥ್ ನೇತೃತ್ವದಲ್ಲಿ 300 ಕಾರುಗಳಲ್ಲಿ ಧರ್ಮಸ್ಥಳ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿರೋಧಿಸಿ ರ್ಯಾಲಿ ಕೈಗೊಂಡಿದ್ದಾರೆ. ಪೃಥ್ವಿರಾಜ್ ಜೊತೆ ಅಶೋಕ್, ಟಿವಿ9 ಧರ್ಮಸ್ಥಳ.